ಸಿದ್ಧಗಂಗಾ ಶ್ರೀಗಳು ಶಿವನನ್ನು ಕಂಡ ಕಥೆ ಗೊತ್ತಾ? ಶಿವಾರಾಧಕನ ಆರೋಗ್ಯದ ಹಿಂದೆದೆಯಾ ಅಮೃತ ಸೇವನೆ ರಹಸ್ಯ? ಕ್ಷಣಕ್ಕೊಂದು ಅಚ್ಚರಿ ಸೃಷ್ಟಿಸುತ್ತಿರುವ ಇಚ್ಛಾಮರಣಿ. ಇದೇ ಈ ಹೊತ್ತಿನ ಫೋಕಸ್ 18 ಶ್ರೀ ಅಮೃತ ರಹಸ್ಯ. ನಾನು ಚೈತ್ರರಾಜ್. ಸಿದ್ಧಗಂಗಾ ಶ್ರೀ ಮಹಾನ್ ಪವಾಡ ಪುರುಷರು. ಅವರ ಆರೋಗ್ಯದಲ್ಲಿ ವಿಸ್ಮಯ ನಡೀತಾ ಇದೆ. ವೈದ್ಯ ಲೋಕವೇ ದಂಗಾಗುವಂತೆ ಮಾಡುತ್ತಿದೆ. ಗಂಭೀರ ಸ್ಥಿತಿ ತಲುಪಿದ್ದ ಶ್ರೀಗಳ ಆರೋಗ್ಯದಲ್ಲಿ ಗಣನೀಯ ಚೇತರಿಕೆ ಕಂಡುಬಂದಿದೆ. ಹಾಗಾದ್ರೆ ಶಿವನನ್ನೇ ಉಸಿರಾಗಿಸಿಕೊಂಡಿರೋ ಶ್ರೀಗಳಿಗೆ ಸಾಕ್ಷಾತ್ ಮಹಾಶಿವನೇ ದರ್ಶನ ಕೊಟ್ಟಿದ್ನ? ಶಿವನ ಕೃಪೆಯಂತೆ ಸಿದ್ಧಗಂಗಾ ಶ್ರೀಗಳ ಆಯಸ್ಸು ಗಟ್ಟಿಯಾಗಿದೆಯಾ? ಅವರ ದೀರ್ಘಾಯಸ್ಸಿನ ಹಿಂದೆದೆಯಾ ಅಮೃತ ಸೇವನೆಯ ರಹಸ್ಯ? ಅಷ್ಟಕ್ಕೂ ಆ ಅಮೃತ ನಡೆದಾಡುವ ದೇವರ ಕೈ ಸೇರಿದ್ದು ಹೇಗೆ? ಶ್ರೀಗಳ ಆರೋಗ್ಯದಲ್ಲಿ ನಡೀತಿರೋ ಆ ಪವಾಡವಾದ್ರೂ ಏನು ತೋರಿಸ್ತೀವಿ ನೋಡಿ. ಸಿದ್ಧಗಂಗಾ ಶ್ರೀಗಳು ಶಿವನನ್ನ ಕಂಡ ಕಥೆ ಗೊತ್ತಾ? ಶ್ರೀಗಳ ಆರೋಗ್ಯದ ಹಿಂದೆದೆಯ ಅಮೃತ ಸೇವನೆ ರಹಸ್ಯ? ಶ್ರೀಗಳಿಂದ ನಡೆಯುತ್ತಿದೆ ಕ್ಷಣಕ್ಕೊಂದು ಪವಾಡ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ನಾಡಿನ ಕೋಟಿ ಕೋಟಿ ಭಕ್ತರ ಪಾಲಿನ ನಡೆದಾಡುವ ದೇವರು. ಇವರ ಆರೋಗ್ಯದಲ್ಲಿ ಕ್ಷಣಕ್ಕೊಂದು ಪವಾಡ, ಕ್ಷಣಕ್ಕೊಂದು ವಿಸ್ಮಯವೇ ನಡೆದು ಹೋಗ್ತಿದೆ. 111ನೇ ವಯಸ್ಸಿನಲ್ಲೂ 6 ಸಲ ಎಂಡೋಸ್ಕೋಪಿ ಮಾಡಿಸಿಕೊಂಡಿರೋ ಶ್ರೀಗಳು ವೈದ್ಯ ಲೋಕವೇ ಬೆಚ್ಚಿ ಬೀಳುವಂತೆ ಮಾಡಿದ್ದಾರೆ. ಹಾಗಾದ್ರೆ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ನಡೆಯುತ್ತಿರೋ ಆ ಪವಾಡವಾದ್ರೂ ಏನು? ಸಿದ್ಧಗಂಗಾ ಶ್ರೀಗಳು ಸಾಕ್ಷಾತ್ ಶಿವನನ್ನೇ ಕಂಡಿದ್ರ? ಶಿವಾರಾಧಕನ ಆರೋಗ್ಯದ ಹಿಂದೆದೆಯ ಅಮೃತ ಸೇವನೆ ರಹಸ್ಯ? ಅಷ್ಟಕ್ಕೂ ಆ ದಿವ್ಯಾಮೃತ ನಡೆದಾಡುವ ದೇವರ ಕೈ ಸೇರಿದ್ದು ಹೇಗೆ? ಪರಮ ಪೂಜ್ಯರ ಆರೋಗ್ಯದ ವಿಷಯದಲ್ಲಿ ಈ ಪ್ರಶ್ನೆಗಳು ಪರಮ ಕುತೂಹಲ ಕೆರಳಿಸ್ತಿವೆ. ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತಿವೆ. ಆದರೆ ಅದಕ್ಕಿಂತ ಮೊದಲು ನಡೆದಾಡುವ ದೇವರು ಸದ್ಯ ಹೇಗಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಶ್ರೀಗಳ ಚೇತರಿಕೆ ಕಂಡು ವೈದ್ಯರೇ ಶಾಕ್. ಸಿದ್ಧಗಂಗಾ ಶ್ರೀಗಳು ತೀವ್ರ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿದ್ರು. ಐಸಿಯುನಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ನೀಡಲಾಗ್ತಿತ್ತು. ನಿಜ ಹೇಳಬೇಕು ಅಂದ್ರೆ ಕೈ ಕಾಲು ಅಲುಗಾಡಿಸುವಷ್ಟು ಶಕ್ತಿ ಇರಲಿಲ್ಲ ಶ್ರೀಗಳಿಗೆ. ಇಂಥ ಸಂದರ್ಭದಲ್ಲಿ ಅದೊಂದು ಮಿರಾಕಲ್ ನಡೆದು ಹೋಗಿತ್ತು. ವೆಂಟಿಲೇಟರ್ ಹಾಕಿದ್ರು ಸಿದ್ಧಗಂಗಾ ಶ್ರೀಗಳು ವಿಭೂತಿ ಹಚ್ಚಿಕೊಳ್ಳೋದ್ರ ಮೂಲಕ ವೈದ್ಯ ಲೋಕವನ್ನೇ ದಂಗಾಗಿಸುವಂತೆ ಮಾಡಿದ್ರು. ಯೋಗ ನಿದ್ರೆಯ ಮಧ್ಯೆಯೂ ಭಕ್ತ ಗಣಕ್ಕಾಗಿ ಹಾತೊರೆಯುವ ಆ ನೋಟ ಬಸವಣ್ಣನನ್ನೇ ನೆನಪಿಸುತ್ತಿತ್ತು. ಅವರ ಏಜ್ ಫ್ಯಾಕ್ಟರ್ ಇಸ್ ಎ ಪ್ರಾಬ್ಲಮ್. ಯಾಕೆಂದ್ರೆ ಈಗ 112 ಇಯರ್ಸ್ ಅಂತಂದ್ರೆ ಇದು ಯಾರು ನೋಡು ಇಲ್ಲ ಮಾಡು, ಇದನ್ನ ಯಾರು ನೋಡಕ್ ಸಾಧ್ಯನೇ ಇಲ್ಲ. ಇದನ್ನ ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ನಾವು ಯಾವುದೇ ರೀಸನ್ ಕೊಡಕ್ ಆಗದೇ ಇಲ್ಲ ಇದ್ರಲ್ಲಿ. ಯಾಕೆಂದ್ರೆ ಈವನ್ ನಾನು ವೆಂಟಿಲೇಟರ್ ವಿಭೂತಿ ಮಾಡ್ಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ ಅದನ್ನೆಲ್ಲ ಯಾವುದನ್ನು. ಅದರಿಂದ ಇಟ್ ಈಸ್ ಮೆಡಿಕಲ್ ಸೈನ್ಸ್ ಪ್ರಕಾರ ಹೇಳಕ್ಕಾಗಲ್ಲ. ಐ ಥಿಂಕ್ ಟೈಮ್ ಹ್ಯಾಸ್ ಟು ಓನ್ಲಿ ಗಿವ್ ದ ಆನ್ಸರ್ ಅಷ್ಟೇ. ಕಣ್ಣು ಸ್ಪಾಂಟೇನಿಯಸ್ ಆಗಿ ಬಿಡ್ತಾ ಇದ್ದಾರೆ. ಅಂದರೆ ನಾವು ಮಾತಾಡಿದಾಗ ಪೂರ್ತಿ ಮೊನ್ನೆ ಈಗ ಒಂದು 10 days ಬ್ಯಾಕ್ ಇತ್ತಲ್ಲ, ಆ ಥರ ಮೂಮೆಂಟ್ಸ್ ಇಲ್ಲ. ಶಿವನಾಮಾಮೃತವನ್ನ ಕುಡಿದ ಲೋಕ ಜಂಗಮ ಸಿದ್ಧಗಂಗಾ ಶ್ರೀ. ಇವರ ಇಚ್ಛಾಶಕ್ತಿ ನಿಜಕ್ಕೂ ದೊಡ್ಡದು. ದೈವಶಕ್ತಿಯಂತೂ ಅಪಾರ ಅಂತಾನೆ ಹೇಳಬಹುದು. ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹಳೆ ಮಠದಲ್ಲೇ ಚಿಕಿತ್ಸೆ ಪಡೆಯುತ್ತಿರೋ ಶ್ರೀಗಳಿಗೆ ಏನಾಗಿದೆ, ಏನಾಗ್ತಿದೆ ಅನ್ನೋ ಆತಂಕ ಕೋಟಿ ಕೋಟಿ ಭಕ್ತರನ್ನ ಕಾಡ್ತಾ ಇತ್ತು. ಯಾಕಂದ್ರೆ ಶ್ರೀಗಳು ಉಸಿರಾಡೋಕ್ಕೂ ಸಮಸ್ಯೆ ಎದುರಾಗಿತ್ತು. ಆದ್ರೆ ವಿಚಿತ್ರ ನೋಡಿ, ಗುರುವಾರ ಗಂಭೀರ ಸ್ವರೂಪ ಪಡ್ಕೊಂಡಿದ್ದ ಶ್ರೀಗಳ ಆರೋಗ್ಯ ಶುಕ್ರವಾರದಷ್ಟೊತ್ತಿಗೆ ನಿರೀಕ್ಷಿತ ಮಟ್ಟಕ್ಕಿಂತ ವೇಗವಾಗಿ ಚೇತರಿಕೆ ಕಂಡಿದೆ. ಇದು ಮಹಾನ್ ಪವಾಡ ಅಂತಾರೆ ವೈದ್ಯರು. ಚೇತರಿಕೆ ಆಗ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಸ್ವಲ್ಪ ಶ್ವಾಸಕೋಶದಲ್ಲಿ ಅವರಾಗಿ ಅವರು ಉಸಿರಾಟದ ಚೇತರಿಕೆ ಆಗಿದೆ. ಇದು ಎಲ್ಲ ಪವಾಡ ರೀತಿಯಲ್ಲಿ ಚೇತರಿಕೆ ಆಗ್ತಾ ಇದೆ. ನಮಗೂ ಒಂದು ಆಶ್ಚರ್ಯನೇ, ಚೇತರಿಕೆ ಆಗಬೇಕು. ಆದರೆ ನಮಗೂ ಎಲ್ಲ ಬಹಳ ಸಂತೋಷ. ಮಠದ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಇದರಿಂದ ಕಿರಿಯ ಶ್ರೀಗಳು ಐಸಿಯುನಲ್ಲೇ ಸಿದ್ಧಗಂಗಾ ಶ್ರೀಗಳಿಗೆ ಪಾದಪೂಜೆಯನ್ನ ನೆರವೇರಿಸಿದ್ರು. ಇನ್ನು ವೆಂಟಿಲೇಟರ್ ಮೂಲಕವೇ ಉಸಿರಾಟ ನಡೆಸುತ್ತಿದ್ದ ಶ್ರೀಗಳು ಶುಕ್ರವಾರ ಸ್ವತಂತ್ರವಾಗಿ 1 ಗಂಟೆ ಉಸಿರಾಡಿದ್ದಾರೆ. ಹೀಗಾಗಿ ಶ್ರೀಗಳಿಗೆ ಸ್ವಲ್ಪ ಮಟ್ಟಿನ ಹಣ್ಣಿನ ಜ್ಯೂಸ್ ನೀಡಲಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಚೇತರಿಕೆ ವೈದ್ಯ ಲೋಕಕ್ಕೆ ವಿಸ್ಮಯ. ಶ್ರೀಗಳ ವಿಲ್ ಪವರ್ ಅನ್ನ ಯಾರೂ ಜಡ್ಜ್ ಮಾಡೋಕೆ ಆಗೋದೇ ಇಲ್ಲ. ಹಾಗಾದ್ರೆ ಹಳೆ ಮಠದ ಐಸಿಯುನಲ್ಲಿ ಏನಾಯ್ತು? ಶ್ರೀಗಳು ದಿಢೀರ್ ಅಂತ ಚೇತರಿಸಿಕೊಳ್ಳೋಕೆ ಅದೇನು ಕಾರಣ ಅಂತ ನೋಡಿದ್ರೆ
ಅಲ್ಲಿ ಎದ್ದು ಕಾಣೋದು ಸಾಕ್ಷಾತ್ ಮಹಾಶಿವನ ದರ್ಶನ. ಹಾಗಾದ್ರೆ ಸಾಕ್ಷಾತ್ ಮಹಾಶಿವನನ್ನೇ ಕಂಡಿದ್ರ ಶ್ರೀಗಳು? ಶಿವನಿಂದಲೇ ಶ್ರೀಗಳ ಆರೋಗ್ಯದಲ್ಲಿ ನಡೆಯುತ್ತಿದೆಯಾ ಪವಾಡ? ನಿಜ ಹೇಳಬೇಕು ಅಂದ್ರೆ ಸಿದ್ಧಗಂಗಾ ಶ್ರೀಗಳು ಅಪ್ಪಟ ಶಿವಭಕ್ತರು. ಅವರು ಪ್ರತಿಯೊಂದರಲ್ಲೂ ಶಿವನನ್ನ ಕಾಣ್ತಾರೆ. ನಿಂತ್ರು ಕುಂತ್ರು ಶಿವನಾಮ ಸ್ಮರಣೆ ಮಾಡ್ತಾರೆ. ಹೀಗಾಗಿಯೇ ಶ್ರೀಗಳು ಆಸ್ಪತ್ರೆಯ ಐಸಿಯುನಲ್ಲಿದ್ರು ಇಷ್ಟಲಿಂಗ ಪೂಜೆಯನ್ನ ಮಾತ್ರ ಬಿಟ್ಟಿರಲಿಲ್ಲ. ಹಣೆಗೆ ವಿಭೂತಿಯನ್ನ ಹಚ್ಚಿಕೊಳ್ಳೋದನ್ನ ಮಿಸ್ ಮಾಡ್ತಿರ್ಲಿಲ್ಲ. ಶ್ರೀಗಳಿಗೆ ಇದ್ದಂತ ಇಂಥ ದೈವಭಕ್ತಿಯೇ ಅವರ ಆರೋಗ್ಯದಲ್ಲಿ ವಿಸ್ಮಯ ನಡೆಯುವಂತೆ ಮಾಡ್ತಾ ತ್ರಿವಿಧ ದಾಸೋಹಿಗಳು ಇಚ್ಛಾಮರಣಿಗಳು. ಅಂದ್ರೆ ಶ್ರೀಗಳು ಎಷ್ಟು ದಿನ ಬದುಕಬೇಕು ಅನ್ನೋದನ್ನ ಸ್ವತಃ ಅವರೇ ನಿರ್ಧಾರ ಮಾಡ್ತಾರೆ. ಇಷ್ಟಲಿಂಗ ಪೂಜೆ ಮತ್ತು ಶಿವಯೋಗದಿಂದ ಶ್ರೀಗಳು ಇಚ್ಛಾಮರಣವನ್ನ ಸಿದ್ಧಿಸಿಕೊಂಡಿದ್ದಾರೆ. ಜೊತೆಗೆ ಶ್ರೀಗಳ ಮೇಲೆ ಸಾಕ್ಷಾತ್ ಮಹಾಶಿವನ ಕೃಪಾ ಕಟಾಕ್ಷವಿದೆ. ಹೀಗಾಗಿ ಆರೋಗ್ಯ ಕೈಕೊಟ್ರು, ಅಂಗಾಂಗಗಳು ಕೆಲಸ ಮಾಡೋದನ್ನ ನಿಲ್ಲಿಸಿದ್ರು ಶ್ರೀಗಳಿಗೆ ಏನೂ ಆಗಲ್ಲ. ಮೊದಲೇ ಹೇಳಿದಂತೆ ಅವರು ಇಚ್ಛಾಮರಣಿಗಳು. ಈ ಹಿಂದೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮತ್ತು ಬಿಜಿಎಸ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವೀಂದ್ರ ಕೂಡ ಇದನ್ನೇ ಹೇಳಿದ್ರು. ಒಂದು ರೀತಿಯಲ್ಲಿ ಅವರ ಪರಿಸ್ಥಿತಿ ನೋಡಿದರೆ ಅವರೊಂಥರ ಇಚ್ಛಾಮರಣಿ ಅಂತ ಹೇಳಬೇಕಾಗ್ತದೆ. ಅವರ ಮರಣವನ್ನು ಅವರೇ ನಿರ್ಣಯಿಸುವಂಥ ಒಂದು ಇಚ್ಛಾಶಕ್ತಿಯನ್ನು ನಮ್ಮ ಮಹಾಸ್ವಾಮಿಗಳು ಅವರ ತಪಸ್ಸಿನ ಮೂಲಕ, ಅವರ ಸಾಧನೆಯ ಮೂಲಕ, ಜನಸೇವೆಯ ಮೂಲಕ ಅವರು ಗಳಿಸಿಕೊಂಡಿದ್ದಾರೆ. ಇಚ್ಛಾಮರಣಿ ಅಂತ ಏನು ಹೇಳ್ತೀವಿ, ಆ ಶಕ್ತಿ ಇದೆ ಅವ್ರಿಗೆ. ಮೆಡಿಕಲ್ ಸೈನ್ಸ್ ಪ್ರಕಾರ ನಾವು ಪ್ರತಿ ಸಲ BJS ಬಂದಾಗಲೂ ಹೇಳ್ತಾ ಇದ್ವಿ, ಟ್ರೀಟ್ಮೆಂಟು ನಾವು ಕೊಡೋದಲ್ಲ, ಅದು ಅವರ ಇಚ್ಛೆ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಅದು ಕಂಟಿನ್ಯೂ ಆಗುತ್ತೆ. ಐ ಥಿಂಕ್ ವಿ ಟ್ರೀಟ್, ಹಿ ಕ್ಯೂರ್ಸ್. ದಟ್ಸ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಸೇ. ಬಸವ ತತ್ವ ಅನುಯಾಯಿಗಳು ಸಿದ್ಧಗಂಗಾ ಶ್ರೀ ಕಾಯಕವೇ ಕೈಲಾಸ ಅಂತ ನಂಬಿದ್ರು. ನಡೆದಾಡುವ ದೇವರು ಅದ್ಹೇಗೆ ಶಿವನ ಭಕ್ತರೋ ಹಾಗೇನೆ ಶಿವಶರಣರಾದ ಬಸವಣ್ಣನ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದಾರೆ. ತಮ್ಮಿಡೀ ಜೀವನದ ಉದ್ದಕ್ಕೂ ಕಾಯಕವೇ ಕೈಲಾಸ ಅಂತ ನಂಬಿದವರು. ಆದ್ರೆ ಬಸವಣ್ಣನವರಂತೆ ಬರೀ ವಚನಗಳಿಂದ ಸಮಾಜದಲ್ಲಿರೋ ಅಸಮಾಧಾನಗಳನ್ನ ಹೋಗಲಾಡಿಸಲು ಹೋಗಲಿಲ್ಲ. ಬದಲಿಗೆ ಬಡವರ ಬಾಳಲ್ಲಿ ಬೆಳಕಾಗಿದ್ರು. ಶೈಕ್ಷಣಿಕ ಕ್ರಾಂತಿಯ ಹರಿಕಾರರಾಗಿದ್ರು. ಮಕ್ಕಳ ಪಾಲಿಗೆ ಜ್ಞಾನದ ಜ್ಯೋತಿಯೇ ಆಗಿದ್ರು. ಜಾತಿಗೆ ಎಳ್ಳಷ್ಟೂ ಬೆಲೆ ಇಲ್ಲದ ಮಾನವ ಧರ್ಮ ದೈವತ್ವಕ್ಕೆ ಏರಿದ ಆಧುನಿಕ ಅನುಭವ ಮಂಟಪ ಸಿದ್ಧಗಂಗಾ ಕ್ಷೇತ್ರದ ನಡೆದಾಡುವ ದೇವರಾಗಿ ಬದಲಾಗಿದ್ದಾರೆ. ಸಿದ್ಧಗಂಗೆಯ ಈ ದೇವರನ್ನ ನೋಡಿದ್ರೆ ಕೈಗಳು ತಂತಾನೆ ಜೋಡಿಸಿಕೊಂಡು ನಮಸ್ಕರಿಸಿ ಬಿಡ್ತಾವೆ. ಇವರು ನಡೆದಾಡಿದ ನೆಲದ ಧೂಳಿನಲ್ಲಿ ಶರಣ ತತ್ವ ಪುಳಕಗೊಳ್ಳುತ್ತೆ. ನಡೆದಾಡುವ ದೇವರಿಗೆ ಮೊದಲು ಮಹಾಶಿವ ಕಾಣಿಸಿದ್ದೆಲ್ಲಿ? ಅದು 1950. ಸಿದ್ಧಗಂಗಾ ಶ್ರೀಗಳ ಮಠದಲ್ಲಿ ಕೇವಲ 50 ವಿದ್ಯಾರ್ಥಿಗಳಿದ್ರು. ಆದ್ರೆ ಅದೊಂದು ದಿನ ತೀವ್ರ ಬರಗಾಲ ಎದುರಾಗಿ ತುತ್ತು ಅನ್ನಕ್ಕೂ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಮಠದಲ್ಲಿ ಊಟಕ್ಕೂ ಕಷ್ಟವಾಗಿ ಹೋಗಿತ್ತು. ಅಂತ ಸಂದರ್ಭದಲ್ಲಿ ಬಡ ವಿದ್ಯಾರ್ಥಿಗಳನ್ನ ಅವರ ಮನೆಗಳಿಗೆ ವಾಪಸ್ ಕಳಿಸೋ ಯೋಚನೆ ಮಾಡಿದ್ರಂತೆ ಶ್ರೀಗಳು. ಆದ್ರೆ ಹಸಿವಿನಿಂದ ತತ್ತರಿಸಿ ಹೋಗಿದ್ದ ಆ ಮುದ್ದು ಮಕ್ಕಳ ಮುಖ ನೋಡಿದಾಗ ಶ್ರೀಗಳಿಗೆ ಜ್ಞಾನೋದಯವಾಯ್ತಂತೆ. ಯಾಕಂದ್ರೆ ಆ ಮಕ್ಕಳ ಕಣ್ಣುಗಳಲ್ಲಿ ಸಾಕ್ಷಾತ್ ಮಹಾಶಿವನೇ ಕಾಣಿಸಿದ್ದ ಅಂತ ಹೇಳಲಾಗುತ್ತೆ. ಹೀಗಾಗಿ ಮಕ್ಕಳ ಹಸಿವು ನೀಗಿಸಲು ಮನೆ ಮನೆ ಸುತ್ತಿ ದೇಣಿಗೆ ಪಡೆದಿದ್ರಂತೆ. ಆ ನಂತರ ತಮ್ಮಿಡೀ ಬದುಕನ್ನೇ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ನೀವು ನಂಬಲ್ಲ, ಆರಂಭದಲ್ಲಿ ಕೇವಲ 50 ವಿದ್ಯಾರ್ಥಿಗಳಿಂದ ಸಿದ್ಧಗಂಗಾ ಮಠದಲ್ಲಿ ಇವತ್ತು 9,000 ವಿದ್ಯಾರ್ಥಿಗಳಿದ್ದಾರೆ. ಪ್ರತಿನಿತ್ಯ 10,000 ವಿದ್ಯಾರ್ಥಿಗಳು ಮತ್ತು 3,000 ಯಾತ್ರಾರ್ಥಿಗಳಿಗೆ ಅನ್ನದಾಸೋಹ ನಡೆಯುತ್ತಿದೆ. ಆವತ್ತು ಮಕ್ಕಳ ಕಣ್ಣಲ್ಲಿ ಸಾಕ್ಷಾತ್ ಶಿವನನ್ನ ಕಂಡಿದ್ದ ಶಿವಕುಮಾರ ಸ್ವಾಮಿಗಳು ಇವತ್ತು ಪ್ರತಿಯೊಂದರಲ್ಲೂ ಶಿವನನ್ನ ಕಾಣುತ್ತಿದ್ದಾರೆ. ಹೀಗಾಗಿ ಐಸಿಯುನಲ್ಲೂ ಇಷ್ಟಲಿಂಗ ಪೂಜೆಯನ್ನ ಮಾಡ್ತಾರೆ, ವಿಭೂತಿಯನ್ನ ಹಚ್ಕೋತಾರೆ. ಇದೇ ಕಾರಣಕ್ಕೆ ಶ್ರೀಗಳ ಆರೋಗ್ಯದಲ್ಲಿ ಪವಾಡ ನಡೆದು ಹೋಗುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಇಚ್ಛಾಮರಣಿಯಾಗಿರೋ ಶ್ರೀಗಳಿಗೆ ಅಮೃತವೂ ಸಿಕ್ಕಿದೆ ಅಂತ ಹೇಳಲಾಗುತ್ತೆ. ಆ ಅಮೃತ ಸೇವಿಸಿದ್ದರಿಂದಲೇ ಅವರು ಶತಾಯುಷಿಗಳಾಗಿದ್ದಾರಂತೆ. ಸಾವನ್ನ ಜಯಿಸೋ ಶಕ್ತಿ ಅವರಿಗೆ ಬಂದಿದೆ ಎನ್ನಲಾಗ್ತಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಆ ಅಮೃತ ಸಿದ್ಧಗಂಗಾ ಮಠದಲ್ಲೇ ಉತ್ಪತ್ತಿಯಾಗುತ್ತಂತೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಹಿಂದಿದೆಯ ಅಮೃತ ಸೇವನೆಯ ರಹಸ್ಯ. ಹಾಗಾದ್ರೆ ಪರಮ ಪೂಜ್ಯರು ಸೇವಿಸೋ ಆ ಅಮೃತ ಎಲ್ಲಿದೆ? ಅದು ಅವರ ಕೈ ಸೇರೋದು ಹೇಗೆ? ಅದು ನಿಜಕ್ಕೂ ಪರಮ ಕುತೂಹಲ.
ಅದನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಸಿದ್ಧಗಂಗಾ ಶ್ರೀಗಳಿಗೆ 111 ವರ್ಷ ವಯಸ್ಸು. ಅವರು ಆಸ್ಪತ್ರೆ ಸೇರಿದ ಪ್ರತಿ ಸಲವೂ ಪವಾಡ ನಡೆಯುತ್ತಿದೆ. ಹಾಗಾದ್ರೆ ಅವರ ಆರೋಗ್ಯ ಗಂಭೀರ ಸ್ಥಿತಿ ತಲುಪಿದ್ರೂ ಪವಾಡ ರೀತಿಯಲ್ಲಿ ಅವರು ಚೇತರಿಸಿಕೊಳ್ಳೋದು ಹೇಗೆ? ಅವರ ಆರೋಗ್ಯದ ಹಿಂದಿದೆಯಾ ಅಮೃತ ಸೇವನೆಯ ರಹಸ್ಯ? ಇಷ್ಟಕ್ಕೂ ಯಾವುದು ಆ ಅಮೃತ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಶ್ರೀಗಳ ಆರೋಗ್ಯದ ಹಿಂದಿದೆಯ ಅಮೃತ? ಆ ಅಮೃತ ಸೇವನೆಯಿಂದಲೇ ನಡೆಯುತ್ತಿದೆಯ ಪವಾಡ? ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ರಹಸ್ಯವನ್ನ ಕೆದಕ್ತಾ ಹೋದ್ರೆ ಅವರು ಅನುಸರಿಸುತ್ತಿದ್ದಂತ ಆಹಾರ ಕ್ರಮ ಬೆಳಕಿಗೆ ಬರುತ್ತೆ. ಅದರಲ್ಲೂ ಅವರು ನಿತ್ಯ ಸೇವಿಸುತ್ತಿದ್ದಂತ ಅಮೃತ ಕೂಡ ಬಟಾಬೈಲಾಗುತ್ತೆ. ಹಾಗಾದ್ರೆ ಯಾವುದು ಆ ಅಮೃತ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಶ್ರೀಗಳು ಆರೋಗ್ಯ ಕಾಪಾಡಿಕೊಳ್ಳಲು ಮತ್ತು ಶತಾಯುಷಿಗಳಾಗಿರಲು ಕಾರಣವಾಗಿರೋ ಆಹಾರ ಯಾವುದು, ಅವರು ಪಾಲಿಸುತ್ತಿದ್ದ ಕಟ್ಟುನಿಟ್ಟಿನ ದಿನಚರಿಯನ್ನ ತೋರಿಸ್ತೀವಿ ನೋಡಿ. ನಿಜ ಹೇಳಬೇಕು ಅಂದ್ರೆ ಸಿದ್ಧಗಂಗಾ ಶ್ರೀಗಳು ವಿಶೇಷ ಅನ್ನಿಸೋ ಆಹಾರವನ್ನೇನೂ ಸೇವಿಸ್ತಾ ಇರಲಿಲ್ಲ. ನಾವು ನೀವು ಸೇವಿಸೋ ಸಾಮಾನ್ಯ ಆಹಾರವನ್ನೇ ಅವರು ಸೇವಿಸ್ತಿದ್ರು. ಆದ್ರೆ ಕಾಯಕ ಯೋಗಿ ಸೇವಿಸ್ತಿದ್ದ ಆಹಾರದಲ್ಲಿ ನಾವು ಬಳಸುವಂತೆ ಉಪ್ಪು ಬಳಸ್ತಿರ್ಲಿಲ್ಲ. ಬದಲಿಗೆ ಸೈಂಧವ ಲವಣವನ್ನ ಬಳಸ್ತಿದ್ರು. ಆಯುರ್ವೇದದ ಪ್ರಕಾರ ಈ ಲವಣಕ್ಕೆ ಶತಾಯುಷಿಯನ್ನಾಗಿ ಮಾಡುವ ಶಕ್ತಿ ಇದೆ. ಬೆಳಗಿನ ಉಪಹಾರಕ್ಕೆ ಶ್ರೀಗಳು ಅಕ್ಕಿ ಇಡ್ಲಿ, ಸ್ವಲ್ಪ ಹೆಸರುಬೇಳೆ ತೊವ್ವೆ, ಸಿಹಿ ಹಾಗೂ ಖಾರ ಚಟ್ನಿ ಜೊತೆಗೆ ಒಂದು ಸೇಬು ಮತ್ತು ಹೆಸರುಕಾಳು, ಹಾಲು ಮತ್ತು ಪಪ್ಪಾಯಿಯನ್ನ ಸೇವಿಸ್ತಿದ್ರು. ಮಧ್ಯಾಹ್ನ 3:30ಕ್ಕೆ ಮುದ್ದೆ, ಸ್ವಲ್ಪ ಅನ್ನ, ತೊಗರಿಬೇಳೆ ಸಾಂಬಾರ್ ಸವಿತಿದ್ರು. ಹಾಗೇನೆ ರಾತ್ರಿ ಊಟಕ್ಕೆ ದೋಸೆ ಅಥವಾ ಚಪಾತಿ, ಅದಕ್ಕೆ ಪಲ್ಯ ಅಥವಾ ಚಟ್ನಿ ಸೇವಿಸ್ತಿದ್ರು. ಮಠದಲ್ಲಿ ಹೇಗಿದೆ ಶ್ರೀಗಳ ದಿನಚರಿ? ಪೂಜೆ ಧ್ಯಾನಗಳಿಂದ ಒಲಿದಿದೆಯ ವಿಶೇಷ ಶಕ್ತಿ? ಸಿದ್ಧಗಂಗಾ ಶ್ರೀಗಳ ದಿನಚರಿ ನಿಜಕ್ಕೂ ವಿಭಿನ್ನ. ಅವರು ಬೆಳಗ್ಗೆ ಏಳುತ್ತಿದ್ದ ವೇಳೆ, ಆಮೇಲೆ ನಡೆಸುತ್ತಿದ್ದ ಪೂಜೆ ಧ್ಯಾನ ವಿಶೇಷವಾಗಿರ್ತಿತ್ತು. ಈ ಬಗ್ಗೆ ಮಠದ ಅಧಿಕಾರಿಗಳು ಹೇಳೋದೇನು ಅನ್ನೋದನ್ನ ನೀವೇ ಕೇಳಿ. ಪರಮ ಪೂಜ್ಯರು ಪ್ರಾರಂಭದಿಂದಲೂ ಕೂಡ ಬೆಳಗಿನ ಜಾವ 2:30 ಗಂಟೆಗೆ ಎದ್ದು ಸುಮಾರು ಅರ್ಧ ಗಂಟೆ ಪುಸ್ತಕಗಳ ಅಧ್ಯಯನ ನಡೆಸಿ ಸುಮಾರು 3 ಗಂಟೆಯಿಂದ 6 ಗಂಟೆಯವರೆಗೂ ಕೂಡ ಧ್ಯಾನ ಮತ್ತು ಪೂಜಾ ವಿಧಾನದಲ್ಲಿ ತೊಡಗಿಕೊಂಡಿದ್ದು, ಆ ಒಂದು ಶಕ್ತಿ ಧ್ಯಾನದಿಂದ ಬರ್ತಕ್ಕಂಥ ಪೂಜಾ ವಿಧಾನದಿಂದ ಬರ್ತಕ್ಕಂಥ ಶಕ್ತಿಯಿಂದ ಅವರು ಈ ರೀತಿಯ ಒಂದು ಹೆಚ್ಚು ಆಯಸ್ಸನ್ನು ಪಡೆಯೋದಕ್ಕೆ ಮತ್ತು ಈ ವಯಸ್ಸಿನಲ್ಲೂ ಕೂಡ ಹೆಚ್ಚು ಆರೋಗ್ಯವಾಗಿರೋದಕ್ಕೆ ಇಲ್ಲಿನವರೆಗೆ ಸಾಧ್ಯವಾಗಿದೆ. ನಿಮಗೆ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳಲೇಬೇಕು. ಅದೇನು ಅಂದ್ರೆ ಶ್ರೀಗಳು ಶಿವನ ಪರಮ ಭಕ್ತರು. ಹೀಗಾಗಿ 3 ಹೊತ್ತು ಶಿವನನ್ನ ಪೂಜೆ ಮಾಡ್ತಿದ್ರು. 3 ಹೊತ್ತು ಪ್ರಸಾದವನ್ನೂ ಸ್ವೀಕರಿಸ್ತಿದ್ರು. ಈ ವೇಳೆ ಅವರು ಯಾವುದೇ ಆಹಾರ ಸೇವಿಸ್ತಿರ್ಲಿಲ್ಲ. ಇದು ಶ್ರೀಗಳ ಆರೋಗ್ಯದ ಮತ್ತೊಂದು ಸೀಕ್ರೆಟ್ ಅಂತಾನೆ ಹೇಳಬಹುದು. ಬೆಳಿಗ್ಗೆ 6 ಗಂಟೆಗೆ ಪ್ರಸಾದವನ್ನು ತೆಗೆದುಕೊಂಡ್ರೆ ತಿರ್ಗಾ 12:30ಇಂದ 2 ಗಂಟೆವರೆಗೆ ತಿರ್ಗಾ ಪೂಜೆ ಪೂರೈಸಿದ ಮೇಲೆ ಪ್ರಸಾದವನ್ನು ತೆಗೆದುಕೊಳ್ತಾರೆ. ಹಾಗೇನೇ ತಿರ್ಗಾ ರಾತ್ರಿ 9 ಗಂಟೆಯಿಂದ 10 ಗಂಟೆ ಮಧ್ಯದಲ್ಲಿ ತಿರ್ಗಾ ಸ್ನಾನ ಪೂಜೆ ಮಾಡಿ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಅವರು ಯಾವುದೇ ಕಾರಣದಿಂದಲೂ ಕೂಡ ಪೂಜೆ ಸ್ನಾನ ಪೂಜೆ ಇಲ್ಲದೇ ಪ್ರಸಾದವನ್ನು ತೆಗೆದುಕೊಳ್ಳೋದಿಲ್ಲ, ನೀರನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ಬೇರೆ ಯಾವ ತಿಂಡಿ ಪದಾರ್ಥಗಳನ್ನು ಕೂಡ ತೆಗೆದುಕೊಳ್ಳೋದು. ಕೇಳಿದ್ರಲ್ಲ, ಶ್ರೀ ಶಿವಕುಮಾರ ಸ್ವಾಮಿಗಳು ಆಹಾರ ಸೇವಿಸೋ ವಿಷಯದಲ್ಲಿ ತುಂಬಾ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸುತ್ತಿದ್ದಾರೆ. ಕ್ರಮಬದ್ಧವಾಗಿ ಆಹಾರವನ್ನ ಸೇವಿಸುತ್ತಿರೋದ್ರಿಂದ ಸ್ವಾಮೀಜಿಗಳು 111ನೇ ವರ್ಷದಲ್ಲೂ ಆರೋಗ್ಯವಾಗಿದ್ದಾರೆ. ನಡೆದಾಡುತ್ತಲೇ ಭಕ್ತರಿಗೆ ಆಶೀರ್ವಾದ ಮಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಶ್ರೀಗಳು ಇವುಗಳ ಜೊತೆಗೆ ಅಮೃತದಂತ ಕಷಾಯವನ್ನೂ ಸೇವಿಸ್ತಿದ್ರು. ಬೆಳಗಿನ ಜಾವ ಪೂಜೆ ಆದ ತದನಂತರ ನಮ್ಮ ಹಿರಿಯರು ಹೇಳಿದಾಗೆ ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿ ಹಣ್ಣು ಹಂಪಲು ಸ್ವಲ್ಪ ಎಷ್ಟು ಬೇಕಾದ್ರೂ ತೊಗೊಂಡು ಸ್ವಲ್ಪ ಕಷಾಯವನ್ನು ಆವಾಗಲೇ ಅದು ಬಿಸಿ ನೀರಲ್ಲಿ ಇದು ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಅವರ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ಬೇವಿನ ಕಷಾಯ ಅದನ್ನು ಎಲ್ಲ ರೀತಿಯನ್ನು ಮಿಕ್ಸ್ ಮಾಡಿ ಅದನ್ನು ಮುಂಚೆನೇ ಇದು ಮಾಡ್ಕೊಂಡಿರ್ತಾರೆ. ಅವರ ಶಿಷ್ಯದಿರೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಅದನ್ನು ಮಾಡಿ
ಕಷಾಯನೆಲ್ಲ ಯಾರು ತಯಾರು ಮಾಡ್ತಾರೆ ಸರ್? ಇಲ್ಲ, ಹಳೆ ಮಠದಲ್ಲಿ ನಮ್ಮ ಶಿಷ್ಯದಿನರೇ ಮಾಡ್ತಾರೆ. ಎಷ್ಟು ಕುಡಿತಾರೆ ಅವರು? ಎಷ್ಟು ಕುಡಿತಾರೆ ಅವರು ಒಂದು ಸುಮಾರು ಚಿಕ್ಕದೊಂದು ಗ್ಲಾಸಲ್ಲಿ ಕಷಾಯನ ಸೇವನೆ ಮಾಡ್ತಾರೆ. ಹೌದು, ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠಾಧೀಶರಾದಾಗಿನಿಂದಲೂ ನಿತ್ಯ ಬೇವಿನ ಕಷಾಯವನ್ನ ಸೇವಿಸ್ತಾ ಬಂದಿದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಸ್ವಾಮೀಜಿಗಳು ಒಂದೇ ಒಂದು ದಿನವೂ ಈ ಕಷಾಯ ಸೇವಿಸುವುದನ್ನ ಮಿಸ್ ಮಾಡಿಕೊಂಡಿರಲಿಲ್ಲ. ಹೀಗಾಗಿ ಈ ಕಷಾಯವನ್ನೇ ಶ್ರೀಗಳು ಸೇವಿಸುತ್ತಿದ್ದ ಅಮೃತ ಅಂತ ಹೇಳಲಾಗುತ್ತೆ. ಶ್ರೀಗಳ ಆರೋಗ್ಯದ ಗುಟ್ಟಲ್ಲಿ ಯೋಗಾಸನಗಳ ಪವರ್ ಕೂಡ ಒಂದು. ಅವರು ನಿತ್ಯ ಮಾಡುತ್ತಿದ್ದ ಪ್ರಾಣಾಯಾಮ, ಯೋಗಾಸನಗಳು ಮತ್ತು ಇಷ್ಟಲಿಂಗ ಪೂಜೆ ಕೂಡ ಅವರು ಶತಾಯುಷಿಗಳಾಗಲು ಪ್ರಮುಖ ಕಾರಣ ಅಂತ ಹೇಳಲಾಗುತ್ತೆ. 4 ಗಂಟೆಗೆ ಆದರೆ ಚಿಕ್ಕ ವಯಸ್ಸಿನಲ್ಲಿ ಪಟ್ಟಾಧಿಕಾರ ಆದಾಗ ಯೋಗಾಸನ ಕೂಡ ಮಾಡೋರು. ಈಗ ಆ ಥರ ವಯಸ್ಸಾದ ನಂತರ ಈಗ ಪೂಜೆ ನಿಷ್ಠೆಯಲ್ಲಿ 2 ರಿಂದ 2.5 ಗಂಟೆ ಕೂತ್ಕೊಂಡು ಯೋಗಾಸನ ಮಾಡೋ ಥರ ಪೂಜೆನೇ ಮಾಡೋದ್ರಿಂದ ಅವರ ಆರೋಗ್ಯದ ವ್ಯವಸ್ಥೆ ಚೆನ್ನಾಗಿದೆ. ಎಸ್, ಶಿವಕುಮಾರ ಸ್ವಾಮೀಜಿಗಳ ದಿನಚರಿ ಇಷ್ಟು ವಿಭಿನ್ನವಾಗಿರೋದ್ರಿಂದಲೇ ಅವರು ಶತಾಯುಷಿಗಳಾಗಿದ್ದಾರೆ. ಆರೋಗ್ಯ ಕೈಕೊಟ್ಟರೂ ಇಚ್ಛಾಶಕ್ತಿಯನ್ನ ಹೊಂದಿದ್ದು ಇಚ್ಛಾಮರಣಿಯಾಗಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಯೋಗ ಧ್ಯಾನಗಳಿಂದ ಇಚ್ಛಾಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ದಾರೆ. ಹಾಗಾದ್ರೆ ಶ್ರೀಗಳ ಆರೋಗ್ಯದಲ್ಲಿ ಕ್ಷಣಕ್ಕೊಂದು ಅಚ್ಚರಿ ಸೃಷ್ಟಿಯಾಗ್ತಿರೋದು ಯಾಕೆ? ಅದನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ 111 ವರ್ಷ ವಯಸ್ಸು. ಹೀಗಾಗಿ ಅವರಿಗೆ ವಯೋಸಹಜ ಕಾಯಿಲೆಗಳು ಕಾಡ್ತಿವೆ. ಆದ್ರೆ ಅವರ ವಿಲ್ ಪವರ್ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಹೀಗಾಗಿನೇ ಅವರನ್ನ ಇಚ್ಛಾಮರಣಿಗಳು ಅನ್ನೋದು. ಹಾಗಾದ್ರೆ ಶ್ರೀಗಳ ಆರೋಗ್ಯ ಚೇತರಿಕೆ ಆಗೋದು ಯಾವಾಗ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕಾಯಕಯೋಗಿ ಸಿದ್ಧಗಂಗಾ ಶ್ರೀ ನಾಡಿನ ನಡೆದಾಡುವ ದೇವರು. 111 ವರ್ಷ ವಯಸ್ಸಾದರೂ ಇವರ ವಿಲ್ ಪವರ್ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಯೋಗ, ಧ್ಯಾನ ಮತ್ತು ಹಿತಮಿತ ಆಹಾರ ಸೇವನೆಯಿಂದ ಶ್ರೀಗಳು ಇಚ್ಛಾಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ದಾರೆ. ಇಷ್ಟಲಿಂಗ ಪೂಜೆಯ ಮೂಲಕ ಶಿವನ ಕೃಪಾ ಕಟಾಕ್ಷವನ್ನ ಪಡೆದಿದ್ದಾರೆ. ಹೀಗಾಗಿನೇ ಶ್ರೀಗಳಿಗೆ ವಯೋಸಹಜ ಸಮಸ್ಯೆಗಳು ಎಷ್ಟೇ ಕಾಡಿದ್ರೂ ಅವುಗಳನ್ನ ಮೆಟ್ಟಿ ನಿಲ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಾವು ಯಾವಾಗ ಇಹಲೋಕ ತ್ಯಜಿಸಬೇಕು ಅನ್ನೋದನ್ನ ಸ್ವತಃ ಅವರೇ ನಿರ್ಧರಿಸೋ ಇಚ್ಛಾಮರಣಿಗಳಾಗಿದ್ದಾರೆ. ಆದ್ರೆ ಕೋಟಿ ಕೋಟಿ ಭಕ್ತರ ನಂಬಿಕೆಯಂತೆ ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗ್ತಾರೆ. ಮತ್ತೆ ಭಕ್ತರಿಗೆ ದರ್ಶನ ಮತ್ತು ಆಶೀರ್ವಾದ ನೀಡ್ತಾರೆ. ಅದೇನೇ ಇರಲಿ, ಈ ಮಹಾನ್ ಚೇತನದ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ, ಮತ್ತೆ ಭಕ್ತರಿಗೆ ದರ್ಶನ ಕೊಡುವಂತಾಗಲಿ. ತಮ್ಮ ಬಳಿ ಕಷ್ಟ ಕಾರ್ಪಣ್ಯಗಳನ್ನ ಹೊತ್ತು ತರೋ ಭಕ್ತರಿಗೆ ಸಾಂತ್ವನ, ಸ್ಫೂರ್ತಿ ನೀಡಲಿ ಅನ್ನೋದೇ ನಮ್ಮ ಆಶಯ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.